ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿಗಾಗಿ ರಾಜ್ಯದಾದಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಯ್ತಾ ಇದ್ದೀರಿ. ಸೊ 21 ಅಷ್ಟೇ ಅಲ್ಲ, 22ನೇ ಕಂತಿನ ಹಣ ಕೂಡ ರಿಲೀಸ್ ಆಗಲಿದೆ. ಹೌದು, ನೀವು ನಂಬೋದಿಲ್ಲ, ನಂಬಲೇಬೇಕಾಗತ್ತೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 21, 22, 23ನೇ ಕಂತುಗಳು ಬರಬೇಕಾಗಿದ್ದು, ಇದರ ಪೈಕಿ 2 ಕಂತುಗಳನ್ನು ಸದ್ಯದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟನ್ನು ಸ್ವತಃ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, 21, 22ನೇ ಕಂತಿನ ಹಣ ಆದ್ರೂ ಜಮಾ ಆಗಬೇಕಾಗಿದೆ. ಅಷ್ಟಾದ್ರೂ ಜಮಾ ಆಗತ್ತಾ ಅಂತಕ್ಕಂಥದ್ದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ 21ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು, ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅದನ್ನ ಮುಖ್ಯವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಮೊದಲನೇದಾಗಿ ನಿಮಗೆ ಫಸ್ಟು ಜಮಾ ಆಗ್ತಕ್ಕಂಥದ್ದು ಆ ಜಿಲ್ಲೆಗಳನ್ನು ಮುಖ್ಯವಾಗಿ ತಿಳ್ಕೊಳ್ಳಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆಯರು ಅಂದರೆ ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಎಲ್ಲ ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿಗೋಸ್ಕರ ಕಾಯ್ತಾ ಇದ್ರಿ. ಹೌದು, ಮತ್ತೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡ್ತಾ ಇದ್ರು. ಇಲ್ಲಿ ಎಲಿಜಿಬಲ್ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಹಾಕ್ತೇವೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದರ ಪೈಕಿ ಈಗ 2,500 ಕೋಟಿ ಫಂಡ್ ರಿಲೀಸ್ ಆಗಿದೆ ಅಂತೆ. ಅದರಲ್ಲಿ 5,000 ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡು ಇದರ ಪೈಕಿ 2,500 ಕೋಟಿ ಹಣವನ್ನು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸಲಾಗಿದೆ ಅಂತೆ. ಟೋಟಲಿ 5,000 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಅಲ್ಲಿಂದ 2,500 ಕೋಟಿ ಹಣ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ. ಅಂದರೆ ನಿಮಗೆ ಒಂದು ಕಂತಿನ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡ್ತಾ ಇದೆ ಅಂತ ಅನ್ಕೊಳ್ಬೋದು. ಅಂದರೆ ಒಂದು ಕಂತಿನ ಹಣಕ್ಕಾಗಿ 2,500 ಕೋಟಿ ಹಣ ಬೇಕಾಗತ್ತೆ. ಅದಕ್ಕೋಸ್ಕರ 2,500 ಕೋಟಿ ಹಣವನ್ನು ಗ್ರಾಮ ಪಂಚಾಯಿತಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸಿರ್ತಕ್ಕಂಥದ್ದು. ಹಾಗಾದರೆ 2,500 ಕೋಟಿ ಹಣದಲ್ಲಿ ಎಲ್ಲರೂ ಕೂಡ ಸಾಲ್ತೀವ ಅಂತ ಅನ್ಕೊಳ್ಬೋದು. ಹೌದು, ಈ 2,500 ಕೋಟಿ ಹಣದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗುತ್ತೆ. ಇನ್ನು ಇದರಲ್ಲಿ ಎಷ್ಟು ಜನ ಮಹಿಳೆಯರನ್ನ ಮತ್ತೆ ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು 21ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ ಗೊತ್ತಾಗುತ್ತೆ ನಮಗೆ. ಹೌದು, ಈಗಾಗಲೇ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಟೋಟಲಿ ಪಿಂಚಣಿದಾರರನ್ನ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದಿದ್ದಾರೆ. ಟೋಟಲಿ ರಾಜ್ಯ ಸರ್ಕಾರದ ವಿಚಾರಣೆ ಏನಪ್ಪ ಅಂದರೆ, ಯಾರು ಎಲಿಜಿಬಲ್ ಇರ್ತಾರೆ ಅಂತಹ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಬೇಕು. ಮೊದಲೇ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂಥದ್ದು, ಇನ್ನಷ್ಟು ಎಲಿಜಿಬಲ್ ಇಲ್ಲದವರಿಗೂ ಕೂಡ ಹಣ ಕೊಡ್ತಾ ಹೋದ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಈಗಾಗಲೇ ಸಾಕಷ್ಟು ಸಾಲ ಆಗಿದೆ, ಇನ್ನೂ ಕೂಡ ಸಾಲ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿರತ್ತೆ. ಹಾಗಾಗಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಆಗೋದು ಬೇಡ, ಅದೇ ರೀತಿಯಾಗಿ ಎಲಿಜಿಬಲ್ ಇಲ್ಲದವರಿಗೆ ಹಣ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮೇಲಿಂದ ಮೇಲಕ್ಕೆ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಪ್ರೊಸೆಸರು ಸ್ಟಾರ್ಟ್ ಆಗಿದೆ. ಮತ್ತೆ ಆಹಾರ ಇಲಾಖೆ ಇರ್ತಕ್ಕಂಥದ್ದು ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತೆ. ಅದಕ್ಕೆ ಸ್ವತಃ ಸರ್ಕಾರವೇ ಆದೇಶವನ್ನು ಕೊಟ್ಟಿರುತ್ತೆ. ಹೌದು, ಅದಕ್ಕೋಸ್ಕರನೇ ರದ್ದು ಮಾಡಲಿಕ್ಕೆ ಮುಂದಾಗಿರುತ್ತೆ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿತ್ತು. GST ಪೇರು, ಟ್ಯಾಕ್ಸ್ ಪೇರು ಎಲ್ಲ ಕೂಡ. ಅದಷ್ಟೇ ಅಲ್ಲದೆ ಸಾಕಷ್ಟು JCPಗಳಾಗಿರಲಿ ಟ್ರಕ್ಗಳಾಗಿರಲಿ ಈ ರೀತಿ ವಾಹನಗಳನ್ನು ಹೊಂದಿದಂಥ ವಾರ್ಷಿಕವಾಗಿ ಹೆಚ್ಚಿನ ಆದಾಯವನ್ನು ಹೊಂದಿದಂಥವರಿಗೆ ಗೌರ್ಮೆಂಟ್ ಜಾಬ್ ಹೊಸದಾಗಿ ನೌಕರಿಗಳನ್ನು ಪಡಿತಾ ಇರ್ತಾರೆ. ಅಂತಹ ಫಲಾನುಭವಿಗಳನ್ನು ಕೂಡ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ. ಇದು ಮೇಲಿಂದ ಮೇಲಕ್ಕೆ ಪ್ರೊಸೆಸರು ನಡೀತಾನೆ ಇರುತ್ತೆ. ಇಲ್ಲಿ ಯಾರು ಎಲಿಜಿಬಲ್ ಇರ್ತೀರಿ ಅಂಥವರಿಗೆ ಮಾತ್ರ ಹಣ ಕೊಡ್ತಕ್ಕಂತಹ ಪ್ರಕ್ರಿಯೆ ಇರುತ್ತೆ. ಇನ್ನು ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ಅಂದರೆ ಸುಮಾರು 13 ಜಿಲ್ಲೆಗಳಿಗಾದರೂ ಹಣ ಬರಲಿದೆ ಅಂತಕ್ಕಂತಹ ಮಾಹಿತಿ ದೊರಕಿದೆ. ಹಾಗಾದರೆ ತಿಳ್ಕೊಳ್ಳಿ ಯಾವ್ಯಾವ ಜಿಲ್ಲೆಗಳಂತ. ಇಲ್ಲಿ ನೋಡಿ, ಗದಗ, ಬಳ್ಳಾರಿ, ಹಾಸನ, ವಿಜಯನಗರ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಅದೇ ರೀತಿಯಾಗಿ ಮಂಡ್ಯ, ಕೊಪ್ಪಳ, ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಅಂತಕ್ಕಂತಹ ಮಾಹಿತಿ ದೊರಕಿತ್ತು. ಇದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಒಂದು ಜಿಲ್ಲೆದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ. ಈಗ ಬಹಳಷ್ಟು ಫಲಾನುಭವಿಗಳು ಜಮಾ ಆಗ್ತಾ ಇಲ್ಲ, ಸುಳ್ಳು ಸುದ್ದಿ ಅಂತ ಇದ್ದೀರಿ. ಸೊ ಮೊನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷವಿಲ್ಲವಂತೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ದೋಷವಿಲ್ಲ. ಇನ್ನು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಮಾತ್ರ ಬಾಕಿ. ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಈಗ ಹಣ ಹೋಗಿದೆ. ಸುಮಾರು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ 35 ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿದೆ ಅಂತೆ. ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಾನು ಹಣ ಜಮಾ ಮಾಡ್ತೇವೆ ಅಂತ ಅಪ್ಡೇಟನ್ನು ಕೊಟ್ಟಿದ್ರು. ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ರೂ ಸಹಿತ ನೀವು ನಂಬೋದಿಲ್ಲ. ನೀವು ನಮ್ಮ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸೋದು ಬದಲು ಸರ್ಕಾರದ ಮೇಲೆ, ಅಧಿಕಾರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದೆ ಆದರೆ ತನ್ನಗೆ ತಾನೇ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ.
ಆಗತ್ತೆ. ನಾವಂತರೂ ಅವ್ರು ಏನು ಅಪ್ಡೇಟ್ ಕೊಡ್ತಾರೋ ಅದನ್ನು ನಾವು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಆದರೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಅವ್ರದ್ದಾಗಿರುತ್ತೆ. ಒಂದು ಸಾರಿ ಜಮಾ ಮಾಡ್ತೇವೆ ಅಂತ ಹೇಳಿ ಜಮಾ ಮಾಡದೇ ಇದ್ದರೆ ಅದು ನಮ್ಮ ತಪ್ಪಲ್ಲ. ಯಾಕಂದರೆ ಅವ್ರು ಹೇಳಿರ್ತಾರೆ ಜಮಾ ಮಾಡ್ತೇವಂತ, ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿರ್ತೀವಿ. ಅದನ್ನು ನೀವು ತಿಳ್ಕೊಳ್ಬೇಕು. ಯಾರು ಜಮಾ ಮಾಡ್ತೇನಂತ ಹೇಳಿ ಜಮಾ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ತದನಂತರ ಅದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದು ಸಾರಿ ಡೀಟೇಲ್ ಆಗಿ ವಿವರಣೆಯನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಇಷ್ಟೊತ್ತರೂ ಅಪ್ಡೇಟು ತಿಳಿಸಿದ್ವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್, ಬೆಟ್ಟಿ ಫ್ರೆಂಡ್ಸ್.